ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ SIT ಅವರೊಂದು ತಪಾಸಣೆ ಮಾಡ್ತಾಯಿದ್ದಾರೆ, ಹಾಜರು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಧರ್ಮಸ್ಥಳ ಗ್ರಾಮದಲ್ಲಿ 106 ಹೆಣಗಳನ್ನು ಹೂತಾಕಿರೋ ಪ್ರಕರಣದಲ್ಲಿ ಭೀಮಾ ಎಂಬುವರು ಬಂದು ಹೆಣವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು ಒಂದು 2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾಯಿದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ, 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ. ಆವಾಗ ಮಂಗಳೂರಲ್ಲಿ SP ಆಫೀಸಿಗೆ SP ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾಯಿದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ, ಆದರೆ ಅತ್ಯಾಚಾರಿಗಳು, ಕೊಲೆಗಡುಕರು, ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ. ಅದಕ್ಕೆ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ, ನೋಡಿ ಸತ್ಯ ಇದೆ, ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ. ಅದರ ಮೇಲೆ ನಿಂತು ಯಾರೂ ತುಳಿಬೇಡಿ, ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ. ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದಿದ್ದೀವಿ. ಹೌದು, ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ. ಅದಕ್ಕೆಲ್ಲ ಸಹಕರಿಸ್ತೀವಿ. ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ. ನಾನು ಬೆಳ್ತಂಗಡಿಯಲ್ಲಿದ್ದೇನೆ. ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹತ್ರ ಹೋಗಬೇಕು. SITಗೆ ಕರೆದರೆ ಅದಕ್ಕೂ ಹೋಗ್ತೀನಿ. SIT ಯಾರ್ದು ಮಾಹಿತಿ ಕೊಡದೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.